ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ದಿನಾಂಕ 31/7/2024ರಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೋಮನಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆವರಣದಲ್ಲಿ ಡೆಂಗ್ಯೂ ಹಾಗೂ ಮಲೇರಿಯಾ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆ ಧ್ವನಿ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ರಜನಿ ರಾಜ್ರವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮೋಹನ್ ರವರು, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವೀಂದ್ರ ಟಿ ಗೌಡರವರು, ವೈದ್ಯರುಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರುಗಳು, ಆಡಳಿತ ಮಂಡಳಿಯವರು ಭಾಗವಹಿಸಿ ಡೆಂಗ್ಯೂ ಮಲೇರಿಯಾ ರೋಗದ ಬಗ್ಗೆ ಅರಿವು ಕಾರ್ಯಕ್ರಮ ಮೂಡಿಸಲಾಯಿತು. ಆದ್ದರಿಂದ ತಾವುಗಳು ಮನಸ್ಸು ಪಾನ್ ಪರಗಳು ಬೀಡಿ ಸಿಗರೇಟ್ ಯಾವುದನ್ನು ಕೂಡ ಅಭ್ಯಾಸ ಮಾಡ್ತೀವಿ. ಅದು ಅದರಲ್ಲೂ ಹೋಗಿ ತಾವು ವಿದ್ಯಾರ್ಥಿಗಳು ನಾಶವಾಗ್ತಾ ಇದೆ, ಅಂಗಾಂಗಗಳು ನಾಶವಾಗ್ತಾ ಇದೆ. ಜೊತೆಗೆ ನಮ್ಮ ಮದ್ದೂರು ತಾಲೂಕಿನಾದಂಥ ತಹಸೀಲ್ದಾರ್ ಅವರು ಅವರು ಕೂಡ ಅನಿವಾರ್ಯ ಕಾರ್ಯದಿಂದ ಬರಕಾಗಿಲ್ಲ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸಬೇಕು. ಕಚೇರಿಯಿಂದ ಮದ್ದೂರು ತಾಲೂಕು ವಿ ನಾರಾಯಣ ಸ್ವಾಮಿ ಬರಬೇಕಾಯಿತು. ಅವ್ರ ಪರವಾಗಿ ಶೋಭಾ ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಮುಖ್ಯವಾಗಿ ನಾವು ಈ ಕಾರ್ಯಕ್ರಮನ ಮಾಡಬೇಕು ತಮ್ಮ ಶಾಲೆಯಲ್ಲಿ ಅಂತ ಕೇಳ್ಕೊಂಡಾಗ ನಮ್ಮ ಈ ಸಂಸ್ಥೆಯ ಪ್ರಿನ್ಸಿಪಾಲ್ ಆದ ಶ್ರೀಮತಿ ಆಶಾ ಮೇಡಮ್ರವರು ಉತ್ಪೂರ್ವಕದಿಂದ ಒಪ್ಕೊಂಡು ನಮಗೆ ಇದನ್ನೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಹೊರಗಡೆ ಬೇರೆ ಕೆಲಸಗಳಿಗೆ ಇಟ್ಕೊಳ್ತೀವಿ. ಸೊ ಯಾವುದೇ ಆದ್ರೂ ನೀರನ್ನ ಮುಚ್ಚಿಟ್ಕೊಂಡ್ರೆ ಸೊಳ್ಳೆ ಅದ್ರ ಒಳಗಡೆ ಹೋಗಲ್ಲ, ಅದು ಮರಿ ಇಡಲ್ಲ, ಸೊಳ್ಳೆ ಸಾಯುತ್ತೆ. ಇಷ್ಟು ಕೆಲಸ ಮಾಡಿದ್ರೆ ನೋಡಪ್ಪ, ನಾವು ಡೆಂಗೆ ಜ್ವರನ 100% ಓಡಿಸ್ಬೋದು. ಆದ್ರೆ ಇನ್ನೂ ನಾವು ಓಡಲ್ಲ. ಯಾರಿಗೂ ಮನೆ ಜ್ವರ ಬಂದಂತೆ ನಾನೇ ತಲೆ ಕೆಡಿಸ್ಕೊಳ್ಳೋದು. ನಮ್ಮ ಮನೆಯಲ್ಲಿ ಸೊಳ್ಳೆ ಹೋಗ್ಬಿಟ್ರೆ ಅದು ನಿಮ್ಮನೆ ಸೊಳ್ಳೆ ಅಂತ ನಿಮ್ಮ ಮನೆ ಬಾಗ್ಬಿಟ್ಟು ಹೋಗತ್ತ ಇಲ್ವೋ? ಅದು ನಿಮ್ಮ ಮನೇಲೆ ಸುತ್ತಾಡತ್ತ, ಪಕ್ಕದ ಮನೆಗೆ ಹೋಗತ್ತ ಇಲ್ಲ ಸೊಳ್ಳೆ ಅಲ್ವಾ? ಸೊ ಆ ಪರಿಜ್ಞಾನ ನಮ್ಗಿರ್ಬೇಕು. ಆ ಸೊಳ್ಳೆ ಮರಿಗಳು ಉತ್ಪತ್ತಿಯಾಗಿ ಇದು ಸೊಳ್ಳೆ ಆಗಿ ಅದು ಹಗಲು ಟೈಮಲ್ಲಿ ಕಚ್ಚುತ್ತೆ. ಫಸ್ಟ್ ನಾವು ನಮ್ಮ ರಕ್ಷಣೆಯನ್ನು ನಾವು ನೋಡ್ಕೋಬೇಕು ಅಲ್ವಾ ಮಕ್ಕಳ? ಪ್ರತಿದಿನ ನಾವು ಎದ್ದೇಳಬೇಕು ಅಂತಂದರೆ ಒಂದು ಒಳ್ಳೆ ದಿನವಾಗಿ ಇವತ್ತು ಗುಡ್ ಡೇ ಅಂದ್ಕೊಂಡು ಎದ್ದೇಳಬೇಕು. ಯಾಕೆ ಯಾವ ರೀತಿ ಪ್ರಾರಂಭವನ್ನು ನಾವು ಮಾಡ್ತೀವೋ, ಯಾವ ರೀತಿ ನಾವು ಪಾಸಿಟಿವ್ ಎನರ್ಜಿಯಿಂದ ನಾವು ದಿನವನ್ನು ಪ್ರಾರಂಭಿಸ್ತೀವೋ, ಅದೇ ರೀತಿ ಆ ದಿನವೂ ಪೂರ್ಣವಾಗಿ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ನೀವೆಲ್ಲರೂ ಅದನ್ನು ಪಾಲಿಸಿ ಅಂತ ಹೇಳ್ತಾ, ನೀವು ಹಾಸ್ಟೆಲಲ್ಲಿದ್ದೀರಾ, ಎಲ್ಲರೂ ಸ್ವಚ್ಛತೆಯನ್ನು, ಮಕ್ಕಳು ಪ್ರತಿದಿನ ಸ್ನಾನ ಆಗ್ಬೋದು, ಯೋಗ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ನಾವು ಸದೃಢವಾಗಿ ನಮ್ಮ ದೇಹ ಆರೋಗ್ಯವಾಗಿದ್ದರೆ ನಾವು ಮಾನಸಿಕವಾಗಿಯೂ ಸಹ ಸದೃಢವಾಗಿರ್ತೀವಿ. ಹಾಗಾಗಿ ಮಕ್ಕಳ ನೀವೆಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಮಾತನಾಡಿ. ಸೊ ಏನು ಈಗ ಇಡೀ ಸಿಟಿಪ್ಟಿ ಅಂತ ನಾವು ಮಸ್ಕಿಟೋ ಇದೆ, ಇದರಲ್ಲಿ ಬರೀ ಡೆಂಗ್ಯೂ ಜ್ವರ ಒಂದೇ ಅಲ್ಲ ಟ್ರಾನ್ಸ್ಮಿಟ್ ಮಾಡೋದು ವೆಕ್ಟರು. ಯಾವ್ಯಾವ ಜ್ವರ? 3 ಜ್ವರ: ಡೆಂಗ್ಯೂ ಜ್ವರ, ಯೆಲ್ಲೋ ಫೀವರ್, ಚಿಕನ್ ಗುನ್ಯಾ.
ಆಮೇಲೆ ಅನಾಫಿಲಿಸ್ ಮಸ್ಕಿಟೋ ಮಲೇರಿಯಾ ಅಂತ ನೀವು ಹೇಳಿದ್ದೀರಾ. ಕುಲೆಕ್ಸ್ ಮಸ್ಕಿಟೋ ಟ್ರಾನ್ಸ್ಮಿಟ್ಸ್ ಏನಪ್ಪ, ಜಪಾನೀಸ್ ಎನ್ಸಿಫಲೈಟಿಸ್ ಆ್ಯಂಡ್ ಲಿಂಫ್ಯಾಟಿಕ್ ಫಿಲಿಯಾರಿಯಾಸಿಸ್. ಆನೆಕಾಲು ರೋಗ ಅಂತ ಹೇಳ್ತೀವಲ್ಲ ಅದು, ಮತ್ತು ಮಿದುಳು ಜ್ವರ ಅಂತ ಹೇಳ್ತೀವಲ್ಲ ಅವೆರಡಕ್ಕೂ ಕೂಡ ಕಾರಣ ಕುಲೆಕ್ಸ್ ಮಸ್ಕಿಟೋ. ಮೂರನೇದು ಲಿಂಫ್ಯಾಟಿಕ್ ಫಿಲಿಯಾರಿಸಿಸ್ ಆಲ್ಸೋ ಇಸ್ ಟ್ರಾನ್ಸ್ಮಿಟೆಡ್ ಬೈ ಮಸ್ಕಿಟೋ ಮಾನ್ಸೋನಿಯಾ. ಸರಿನಾ? ಸೊ ಈಗ ನಿಮಗೆ ಕ್ಲಾರಿಟಿ ಬಂತು. ಮಲೇರಿಯಾ ಈಸ್ ಎ ಪ್ಯಾರಾಸೈಟ್ ಡಿಸೀಸ್. ಡೆಂಗ್ಯೂ, ಯೆಲ್ಲೋ ಚಿಕನ್ ಗುನ್ಯಾ ಇವೆಲ್ಲ ಯೆಲ್ಲೋ ಫೀವರ್, ಇವೆಲ್ಲ ಕೂಡ ವೈರಸ್ ಡಿಸೀಸ್. ಈಗ ನಿಮಗೆ ಗೊತ್ತು ಕಾಯಿಲೆಗಳು ಏನೇನು ಬರುತ್ತೆ, ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಫಂಗೈಯಿಂದ ಬರುತ್ತೆ, ಪ್ಯಾರಾಸೈಟ್ಸಿಂದ ಬರುತ್ತೆ, ವೈರಸಸ್ಸಿಂದ ಬರುತ್ತೆ. ಸೊ ಆ ಥರದಲ್ಲಿ ಮಲೇರಿಯಾ ಇಸ್ ಎ ಪ್ಯಾರಾಸೈಟ್ ಡಿಸೀಸ್, ವೆರಸ್ ಡೆಂಗ್ಯೂ ಡಿಸೀಸ್, ಇದು ಡೆಂಗ್ಯೂ ಫೀವರ್ ಈಸ್ ವೈರಲ್ ಫೀವರ್, ವೈರಸ್ಸಿಂದ ಬರ್ತಕ್ಕಂಥ ಜ್ವರ. ಈಗ ಅವ್ರದ್ದು ಬ್ರೀಡಿಂಗ್ ಪ್ಲೇಸ್ ಎಲ್ಲೆಲ್ಲಿ ಅಂತೇಳಿ, ಮಲೇರಿಯಾ ಸೊಳ್ಳೆ ಏನು ಅನಾಫಿಲಿಸ್ ಇದೆ, ಸರ್ಫೇಸ್ ವಾಟರ್. ಈಗ ರೋಡ್ ಸೈಡಲ್ಲಿ ಕ್ಲೀನಾಗಿರೋ ನಿಂತಿರೋ ನೀರು, ಪಾಟೋಲಲ್ಲಿ ಇರ್ತಕ್ಕಂಥ ನೀರು, ಆ ಸೊಳ್ಳೆ ಮೇಲ್ಗಡೆನೇ ಈಜೊಡಿತಾ ಇರುತ್ತೆ. ಎಲ್ಲಿ? ನೀರಿನ ಮೇಲ್ಪದರದಲ್ಲಿ ಈಜೊಡಿತಾ ಇರುತ್ತೆ. ಉಸಿರಾಟಕ್ಕೆ ಏನು ಮಾಡುತ್ತೆ, ಅದು ಮೇಲಕ್ಕೆ ಬಂದು ಇದಕ್ಕಂತ ಇದು ಮಾಡಿ ಏರನ್ನ ಸ್ವಾಲೋ ಮಾಡುತ್ತೆ. ಬೇರೆ ಇಡೀಸ್ ಈಜಿಪ್ಟಿ ಏನು ಮಸ್ಕಿಟೋ ಇದೆ ಅದು ಅಂಡರ್ ದ ಸರ್ಫೇಸ್ ಆಫ್ ವಾಟರ್. ಕೈಗಳಿಗೆ ಹಾಕಿಸ್ತಾ ಇದ್ದೀವಿ. ಜೊತೆಗೆ ಇವರು ಆಶಾ ಕಾರ್ಯಕರ್ತರು ಕೂಡ ಅವರು ಕೂಡ ಆ ಬಗ್ಗೆ ಅವ್ರ ಮಕ್ಕಳಿಗೆ ಅವೇರ್ನೆಸ್ ನಾವು ಮೂಡಿಸಿದ್ದಾರೆ. ಅದರಲ್ಲೂ ಕೂಡ ಮಕ್ಕಳು ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೊಳ್ಬೇಕು. ನಾವು ಸಾಕಷ್ಟು ವಿಚಾರಗಳ ಜೊತೆ ಹೇಳ್ತೀವಿ, ಎಲ್ಲವನ್ನು ಕೂಡ ಮನ್ನಣೆ ಮಾಡ್ಕೊಡ್ತೀವಿ. ಆದರೆ ಅದನ್ನ ಪಾಲಿಸ್ತಕ್ಕಂಥವರು ನೀವೇ. ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೊಳ್ಬೇಕು. ಜೊತೆಗೆ ನಿಮ್ಮ ಸುತ್ತಮುತ್ತಲಿರ್ತಕ್ಕಂತಹ ವಾತಾವರಣ ಕೂಡ ನೀವೇ ಕಾಪಾಡ್ಕೊಳ್ಬೇಕು. ಸುತ್ತಮುತ್ತ ಇರ್ತಕ್ಕಂತಹ ತೆಂಗಿನ ಚಿಕ್ಕವಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಕವರ್ಗಳಾಗಿರ್ಬೋದು ಅಥವಾ ನೀವು ತಿಂದಂತಹ ಯಾವುದೇ ಪ್ಲಾಸ್ಟಿಕ್ ಪದಾರ್ಥಗಳಾಗಿರ್ಬೋದು ಅವೆಲ್ಲವನ್ನು ಕೂಡ ನಿಮ್ಮಿಂದ ಸಾಧ್ಯವಾದಷ್ಟು ದೂರದಲ್ಲಿ ಅದನ್ನು ಏನು ಮಾಡಬೇಕು, ಡಿಸ್ಪೋಸ್ ಮಾಡಬೇಕು. ಅದನ್ನ ಯಾವ ಪ್ಲೇಸಲ್ಲಿ ಹಾಕಬೇಕೋ ಅದೇ ಪ್ಲೇಸಲ್ಲಿ ಹಾಕಿದಾಗ ನಿಮ್ಮ ವಾತಾವರಣ ಅಂತಕ್ಕಂಥದ್ದು ಏನಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ವಾತಾವರಣ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.